ಹೆದರ್ಕೊಳ್ಳೋದು ಇದೊಂದೇ ವಿಷಯಕ್ಕೆ ಅಂದರೆ ನನ್ನ ಪೀರಿಯಡ್ಸ್ಗೆ, ಮೆನ್ಸ್ಟ್ರುಯಲ್ ಕಪ್ಗೆ ಶಿಫ್ಟ್ ಆಗಿ. ನಿನಗೆ ಏನು ಚೇಂಜಸ್? ನಾನು ಈ ಹೆಲ್ದಿ ಈಟಿಂಗ್ ಅನೇ ಬರ್ದಲ್ಲಿ ನಾನು ಯಾವ ಚಕ್ಲಿ ನಿಪ್ಪಟ್ಟು ಆ ಚೋಚೋ ಗೀಚು 55 ಆಗೈತೆ. 55 into 5 years ಮಾಡಿ ಎಷ್ಟು ಬರುತ್ತೆ? ಎಷ್ಟು ದುಡ್ಡು ವೇಸ್ಟ್ ಆಗುತ್ತೆ? ಬಟ್ ದೆನ್ ಹಲೋ ಗೈಸ್, ಗುಡ್ ಇನ್ ದ ಮಾರ್ನಿಂಗ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನೀವು ನನ್ನ ಫೇಸ್ ನೋಡ್ತಾ ಇದ್ದರೆ ನಿಮ್ಗೆ ಅನಿಸ್ತಾ ಇರುತ್ತೆ ದ ಟೈಮ್ ಸಿಕ್ ಅಂತ. ಹೆದರ್ಕೊಳ್ಳೋದು ಇದೊಂದೇ ವಿಷಯಕ್ಕೆ ಅಂದರೆ ನನ್ನ ಪೀರಿಯಡ್ಸ್ಗೆ. ಐ ಹೇಟ್ ಟು ಸೇ ಇಟ್, ಬಟ್ ಐ ಆಮ್ ಆ್ಯಕ್ಚುಲಿ ಸ್ಕೇರ್ಡ್. ನನಗೆ ತುಂಬ ಡಿಸ್ಕಂಫರ್ಟ್ ಆಗುತ್ತೆ. ಇವಾಗ ಅಷ್ಟೊಂದಿಲ್ಲ, ಥ್ಯಾಂಕ್ಸ್ ಟು ಮೆನ್ಸ್ಟ್ರುಯಲ್ ಕಪ್. ನಾನು ಮೆನ್ಸ್ಟ್ರುಯಲ್ ಕಪ್ಗೆ ಎಷ್ಟು ಶಿಫ್ಟ್ ಆದಾಗಲಿಂದನೂ ಆ ಡಿಸ್ಕಂಫರ್ಟ್ ಸ್ವಲ್ಪ ಕಮ್ಮಿ ಆಗಿದೆ. ಬಟ್ ದೆನ್ ಹೊಟ್ಟೆ ನೋವಂತೂ ಹೋಗಲ್ಲ, ನನ್ನ ಬ್ಯಾಕ್ ಪೇನ್ ಅಂತೂ ಹೋಗಲ್ಲ. ಆ್ಯಂಡ್ ಆ ಕಾನ್ಸ್ಟೆಂಟ್ ಯಾರೋ ಒಬ್ಬರು ಒಂಥರ ಚಪಾತಿ ಇಟ್ಟು ಮಿದ್ತಾ ಇದ್ದಾರೆ ಹೊಟ್ಟೆ ಮೇಲೆ ಅನ್ನೋ ಅಷ್ಟು ನೋವಾಗೋದಂತೂ ತಪ್ಪಲ್ಲ. ಸೊ ನಾನು ಡೈಲಿ ವ್ಲಾಗಿಂಗ್ ಸ್ಟಾರ್ಟ್ ಮಾಡಿದಾಗಲೂ ಫಸ್ಟ್ ಥಾಟ್ ನನ್ನ ತಲೆಗೆ ಬಂದಿದ್ದೇನೆ, ಹೌ ವಿಲ್ ಐ ಮ್ಯಾನೇಜ್ ವೆನ್ ಐಮ್ ಆನ್ ಪೀರಿಯಡ್ಸ್ ಅಂತ. ಸೊ ಹೆಂಗಿದ್ರು ನನ್ನ ಹತ್ರ ವ್ಲಾಗ್ ಇತ್ತು. ನಾನು ಫಸ್ಟೇ ಡಿಬೇಟ್ ಶೋಗೆ ಹೋದಂಥ ವ್ಲಾಗ್ನ ಇವತ್ತು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಆ್ಯಂಡ್ ನಾನು ಮೊನ್ನೆ ಹೋದಂಥದ್ದು ನಾಳೆ ಅಪ್ಲೋಡ್ ಮಾಡ್ಬೋದು. ಬಟ್ ಸ್ಟಿಲ್ ಐ ಟುಕ್ ಇಟ್ ಆಸ್ ಅ ಚಾಲೆಂಜ್. ಆ್ಯಂಡ್ ಇವತ್ತು ವ್ಲಾಗ್ ಮಾಡಲೇಬೇಕು ಅಂತ ಮಾಡ್ತಾ ಇದ್ದೀನಿ. ಇವತ್ತು ನಾನು ಏನೂ ಮಾಡಲ್ಲ, ಸ್ಲಾತ್ ಬೇರೆ ಥರ ಮಲ್ಕೊಂಡಿರ್ತೀನಿ ಬೆಡ್ ಮೇಲೆ. ಬಟ್ ದೆನ್ ಐ ಅಟ್ಲೀಸ್ಟ್ ಶೋ ಯು ವಾಟ್ ಐ ಈಟ್ ಆ್ಯಂಡ್ ಟ್ರೈ ಟು ವ್ಲಾಗ್ ಸಮಥಿಂಗ್ ಆರ್ ದ ಅದರ್ ಥಿಂಗ್, ಓಕೆನಾ? ಆಲ್ಸೋ ನೀವೆಲ್ಲ ಕೇಳ್ತಾ ಇರ್ತೀರ ಕಾಮೆಂಟ್ಸಲ್ಲಿ ಹೆಂಗಿದ್ದಾರೆ ಅಮ್ಮ ಅಂತ. ಅಲ್ಲಿ ಶೋ ಯು. ಹೆಂಗಿದ್ದೀರ ಅಮ್ಮ? ಹಂಗೆ ಇದ್ದೀನಿ. ಸ್ವಲ್ಪ ಸುಸ್ತು ಕಮ್ಮಿ ಆಗೈತಲ್ವಾ? ಸೊ ಅದೇ ಹೇಳೋಕ್ಕಾಗಲ್ಲ, ಒಂದು ಟೈಮ್ ಜಾಸ್ತಿ ಇರುತ್ತೆ, ಒಂದು ಟೈಮ್ ಕಮ್ಮಿ ಆಗುತ್ತೆ. ಬಟ್ ಲಾಸ್ಟ್ ಇದಕ್ಕೆ ಹೋಲಿಸ್ಕೊಂಡ್ರೆ ನಿಮ್ಮ ವಾಯ್ಸ್ ಸ್ವಲ್ಪ ಪರವಾಗಿಲ್ಲ ಇವಾಗ. ಜ್ವರ ಏನು ಬರ್ತಾ ಇಲ್ಲ, ದಟ್ ಇಸ್ ದ ಗುಡ್ ನ್ಯೂಸ್. ಅಷ್ಟೇ, ಏನೂ ಮಾಡೋಕ್ಕಾಗ್ತಿಲ್ಲ. ಏನು ಮಾಡೋದು? ಆರಾಮಾಗಿ ತಿನ್ನೋದು, ಮನಗೋದು, ಮಾತು ತಗೊಳ್ಳೋದು. ಅದೇ. ಮತ್ತೆ ಹೆಂಗಿದೆ ಮಗನ ಕೈಲೆಲ್ಲ ಮಾಡಿಸ್ಕೊಳ್ಳೋದು? ಹೆಂಗೈತೆ ಮಾಡ್ತಾವನೆ. ನಾನೇ ಮಾಡ್ತೀನಿ ನೀನೇ ಹೇಳಿದ್ದಾನೆ ಮಾಡ್ಲಿ ಬಿಡು ಅಂತ. ಅದಕ್ಕೆ ಸೊ ನಾವು ಅವ್ರು ಮಾಡಿಲ್ಲ ಅನ್ನುವಾಗ್ಲೂ ನಾನು ಹೇಳಿದ್ದೀನಿ ನಿಮಗೆ. ಸೊ ಮಾಡ್ತಾ ಇದ್ದಾರೆ ಅನ್ನುವಾಗ್ಲೂ ಹೇಳಬೇಕು, ಇಲ್ಲ ಅಂತಂದ್ರೆ ಹೇಳಬೇಕು ಹೇಳ್ಬೇಕು. ಎಲ್ಲ ಬೆಳಗ್ಗೆಯಿಂದ ನನಗೆ ಬ್ರೇಕ್ಫಾಸ್ಟ್ ಮಾಡಿಕೊಟ್ಟು ಅವಳಿಗೆ ಊಟ ಹಾಕಿ ಪಾತ್ರೆ ತೊಳೆದು ಕಸ ಗುಡಿಸಿ ಇವಾಗ ಅನ್ನಕ್ಕೆ ಇಟ್ಬಿಟ್ಟು ಮಾಡ್ತಾ ಇದ್ದಾನೆ. ಮಾಡ್ತಾರೆ ಎಲ್ಲ ಬಿಟ್ಟರೆ, ಇಲ್ಲಾಂದರೆ ಯಾರೂ ಮಾಡೋದು ಅಷ್ಟೆ. ಅದು ದೊಡ್ಡ ಮಗ ಮಾತ್ರ ಚಿಕ್ಕದು ಹೋಗೈತೆ ಊರು ಸುತ್ತಕ್ಕೆ. ನಾನು ಮಲ್ಕೊಂಬಿಟ್ಟಿದ್ದೆ ನೆನ್ನೆಯಿಂದ. ನಮ್ಮ ಮಮ್ಮಿಗೆ ಗೊತ್ತು ಏನು ಹಾಂ, ನಮ್ಮ ಮಮ್ಮಿಗೆ ಗೊತ್ತು ನನಗೆ ಪೀರಿಯಡ್ಸ್ ಅನ್ಬೇಕಾದ್ರೆ ನಾನು ಅಳ್ಳಾಡೋದೇ ಇಲ್ಲ ಆ ಕಡೆಯಿಂದ ಈ ಕಡೆ, ನನ್ನ ಕೈಲಿ ಆಗೋದೇ ಇಲ್ಲ ಅಂತ. ಸೊ ಏನು ಮಾಡೋದು, ಅದಕ್ಕೆ ನಾವು ಎಲ್ಲ ಅಡ್ಜಸ್ಟ್ ಮಾಡ್ಕೋಬೇಕು. ಏನು ಮಾಡೋಕ್ಕಾಗುತ್ತೆ? ನಾವು ಹುಷಾರಿಲ್ಲ ಅಂದಾಗ ನೋಡ್ಕೊಂಡವಳೆ. ಈಗ ಅವಳಿಗೆ ಹುಷಾರಿಲ್ಲ ಅಂದಾಗ ನಾನು ಹಿಂಸೆ ಕೊಡೋಕ್ಕಾಗಲ್ಲ. ಇರೋರ ಕೈಲಿ ಮಾಡಿಸ್ಕೊಂಡು ತಿನ್ಬೇಕಷ್ಟೇ, ಏನು ಮಾಡೋಕ್ಕಾಗಲ್ಲ. ನೆನ್ನೆನೂ ಅದು ಹೆಂಗೆ ನಾನು ಕಷ್ಟಪಟ್ಟು ರಸಮ್ ಮಾಡಿದ್ನೋ ನಂಗೆ ಗೊತ್ತಿಲ್ಲ. ರಸಮ್ ಮಾಡಿ ಮಮ್ಮಿಗೆ ಊಟ ಹಾಕ್ಕೊಟ್ಬಿಟ್ಟು ಹೋಗಿ ಮನಗ್ದವ್ರು ಅಷ್ಟೇ. ನಾನು ತಿನ್ನೋಕ್ಕೂ ನನ್ನ ಕೈಲಿ ಎದ್ದೇಳೋಕ್ಕಾಗಲಿಲ್ಲ. ಇವಾಗಲೇ ಎದ್ದು ಅಟ್ಲೀಸ್ಟ್ ವ್ಲಾಗ್ ಆದರೂ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಅಮ್ಮ, ನಾನು ಇತ್ತೀಚೆಗೆ ಅಂದರೆ ಆಲ್ಮೋಸ್ಟ್ 2 years ಆಗ್ತಾ ಬಂತು. ಈ ಜೂನ್ ಬಂದರೆ 2 years ನಾನು ಮೆನ್ಸ್ಟ್ರುಯಲ್ ಕಪ್ಗೆ ಶಿಫ್ಟ್ ಆಗಿ. ನಿನಗೆ ಏನು ಚೇಂಜಸ್ ಕಾಣುತ್ತೆ? ಏನು ಆರಾಮಾಗಿರ್ತೀಯ? ನೋವಿರಲ್ಲ? ನೋವಿರುತ್ತೆ, ಬಟ್ ಆರಾಮಾಗಿರ್ತೀಯ ಅಂತ. ಓಡಾಡೋದು ಮಾಡೋದೆಲ್ಲ ಆರಾಮಾಗಿ ಓಡಾಡ್ತೀಯ. ನನಗಿನ್ನ ಆಚೆ ಹಾಕೊಂಡು ಹೋಗೋಕ್ಕೆ ಧೈರ್ಯ ಬಂದಿಲ್ಲ ಗೈಸ್. ಲೈಕ್ ನಾನು ಫಸ್ಟ್ ಟೈಮ್ ಹಾಕೊಂಡಾಗ ಆಚೆ ಹೋಗಿದ್ದೀನಿ. ಆಚೆ ಹೋಗಬೇಕು ಅಂತಲೇ ಹಾಕೊಂಡಿದ್ದು ಫಾರ್ ದ ಫಸ್ಟ್ ಟೈಮ್. ಬಿಕಾಸ್ ಯಾವುದೋ ಒಂದು ಫಂಕ್ಷನ್ ಅಟೆಂಡ್ ಮಾಡಬೇಕಾಗಿತ್ತು. ಆ್ಯಂಡ್ ಅಲ್ಲಿಗೆ ಹೋಗೋ ದಿನಾನೇ ಐ ಹ್ಯಾಡ್ ಮೈ ಪೀರಿಯಡ್ಸ್. ಸೊ ನನ್ನ ಹತ್ರ ಆಲ್ರೆಡಿ ಇತ್ತು, ತರಿಸಿ ಇಟ್ಕೊಂಡಿದ್ದೆ. ಅದೇ ಹಾಕೊಳ್ಳೋಕೆ ಧೈರ್ಯ ಬರ್ತಾ ಇರಲಿಲ್ಲ. ಅವತ್ತು ಧೈರ್ಯ ಮಾಡಿ ಇವತ್ತೇನೇ ಆದರೂ ಹಾಕೊಂಡು ಬಿಡೋಣ ಅಂತ ಹಾಕೊಂಡೆ. ಅವತ್ತಾಯಿತು. ದೆನ್ ಐ ವೆಂಟ್ ಟು ದಟ್ ಇವೆಂಟ್, ಕೇಮ್ ಬ್ಯಾಕ್. ಅದಾದಮೇಲೆ ನಾನು ಅಭ್ಯಾಸ ಮಾಡ್ಕೊಂಡ್ಬಿಟ್ಟೆ. ಸೊ 2 years ಆಯಿತು. ಲೈಫ್ ಈಸ್ ಗುಡ್. ಮೆನ್ಸ್ಟ್ರುಯಲ್ ಕಪ್ ಐ ವುಡ್ ಹೈಲಿ ರೆಕಮೆಂಡೆಡ್. ಯಾಕಂದರೆ ಆ ಮೆಸ್ಸಿನೆಸ್ ಇರಲ್ಲ. ಪ್ಯಾಡ್ ಚೇಂಜ್ ಮಾಡಬೇಕು ಆ್ಯಂಡ್ ಅದನ್ನು ಡಿಸ್ಪೋಸ್ ಮಾಡಬೇಕು. ಆ್ಯಂಡ್ ದೆನ್ ಎಷ್ಟು ದುಡ್ಡು ಸೇವ್ ಮಾಡ್ಬೋದು ಗೊತ್ತಾ? 5 ವರ್ಷ ನಾವು ಒಂದೇ ಮೆನ್ಸ್ಟ್ರುಯಲ್ ಕಪ್ ಯೂಸ್ ಮಾಡ್ಬೋದು. ಅಂದರೆ ಒಂದು ಪ್ಯಾಡ್ ಏನು ಬರುತ್ತೆ ವಿಸ್ಪರ್ ಅವ್ರದ್ದು, ಆ ಯೆಲ್ಲೋ ಕಲರ್ 46 rupees ಏನೋ ಆಗಿದೆ. ಈಗ 55 ಆಗೈತೆ. 55 into 5 years ಮಾಡಿ ಎಷ್ಟು ಬರುತ್ತೆ? ಎಷ್ಟು ದುಡ್ಡು ವೇಸ್ಟ್ ಆಗುತ್ತೆ? ಬಟ್ ದೆನ್ ಮೆನ್ಸ್ಟ್ರುಯಲ್ ಕಪ್ ಈಸ್ ಮೋರ್ ಸೇಫರ್ ಆ್ಯಂಡ್ ಮೆಸ್ಸಿ ಪೀರಿಯಡ್ಸ್ ಇರಲ್ಲ. ಆ್ಯಂಡ್ ದೆನ್ ಯು ಡೋಂಟ್ ಹ್ಯಾವ್ ಟು ವರಿ ಅಬೌಟ್ ಹೌ ಯು ಸ್ಲೀಪ್. ಅದು ಒಂದು ಮೇನ್ ಥಿಂಗ್. ಮನ್ಕೊಳ್ಳೋದ್ರ ಬಗ್ಗೆ ಯೋಚನೆ ಇಲ್ಲ, ಹೆಂಗೆ ಬೇಕಾದರೂ ಮನ್ಕೋಬೋದು. ರಾತ್ರಿ ಎಲ್ಲ ನೆಮ್ಮದಿಯಾಗಿ ನಿದ್ದೆ ಮಾಡ್ಬೋದು. ನಂಗೆ ಅದೇ ನಾನು ಏನಾಗೋದು ಗೊತ್ತಾ, ನಾನು ಪ್ಯಾಡ್ಸ್ ಯೂಸ್ ಮಾಡಬೇಕಾದ್ರೆ ಲೆಫ್ಟ್ ಸೈಡೇ ಮಲ್ಕೊಂಡು ಫುಲ್ ಲೆಫ್ಟ್ ಸೈಡ್ ನನಗೊಂಥರ ಇಟ್ಕೊಂಡು ಬಿಡ್ತಾಯಿತ್ತು ಆ್ಯಂಡ್ ನೋವು ಬರ್ತಾಯಿತ್ತು ಮನ್ಕೊಂಡ್ರೆ.
ಬಟ್ ದೆನ್ ವಿತ್ ಮೆನ್ಸ್ಟ್ರಲ್ ಕಪ್ ಯು ಕ್ಯಾನ್ ಸ್ಲೀಪ್ ಹೌ ಎವರ್ ಯು ವಾಂಟ್. ಅದೊಂದು ಮೋಸ್ಟ್ ಕಂಫರ್ಟ್. ನನಗೆ ರಾತ್ರಿ ಎಲ್ಲ ಆರಾಮಾಗಿ ನಿದ್ದೆ ಮಾಡ್ಬೋದು. ಅದಾದಮೇಲೆ ಇನ್ನೇನಿದೆ, ಒಂದು ಮೇನ್ ಥಿಂಗ್ ಏನಂದರೆ ಸ್ಟೆರಿಲೈಸ್ ಮಾಡಬೇಕು ಚೆನ್ನಾಗಿ. ಯೂಸ್ ಮಾಡೋಕ್ಕೆ ಮುಂಚೆ, ಯೂಸ್ ಮಾಡಾದಮೇಲೆ ಸ್ಟೆರಿಲೈಸ್ ಮಾಡಿ ಸೇಫಾಗಿ ಎತ್ತಿಟ್ರೆ there is no harm, and doctors also recommend it. I also recommend you should use sometime and see. ಏನಿವಾಗ ಊಟಕ್ಕೆ ಕಾಯ್ಕೊಂಡು ಕೂತೈತೆ. ಏನಿವಾಗ ಊಟಕ್ಕೇನು ಊಟ ಮಾಡೋಳು ಅಲ್ಲ ನೀನು? ಊಟಕ್ಕೆ ಅಂತೆ ರಸಮ್ ಅನ್ನ. ಇನ್ನೇನು ಮಾಡೋದು, ಮಾಡೋಕೆ ಅವಳಕ್ಕೆ ಇಲ್ಲಾಗಲ್ಲ. ಏನಾದ್ರು ಮಾಡಲ, ರುಚಿಯಾಗಿ ಮಾಡಿಕೊಡು ಅಂತ ಕೇಳಿ ತಿನ್ನಂಗೂ ಇಲ್ಲ. ಜಾಸ್ತಿ ಎಣ್ಣೆ ಅದೇ ಅನ್ನ ರಸಮ್, ಅದೇ ತಿಳಿ ಸಾರು, ಏನು ಬೇಡ. ನೋಡೋಣ ಸಾಯಂಕಾಲ ಒಂಚೂರು ಎಣ್ಣೆ ಕಮ್ಮಿ ಹಾಕಿ ಉಪ್ಪಿಟ್ಟು ಮಾಡು. ಮನೆದೇ ತಿಂದ ದೋಸೆ ಇನ್ನೇನು ಅದು ಹಿಟ್ಟು ಇತ್ತಲ್ಲ ಹಾಕೊಟ್ಟು ಅವನೇ 3-2 ದೋಸೆ. ಹಂಗಂದ್ರೆ ಪರವಾಗಿಲ್ಲ. ನೀನೇನು ತಿಂದೆ ಗೊಂಬೆ? ಹೆಂಗ್ ಕೂತೋಳು ನೋಡಿ. ನಾವೇನು ಬೆಳಿಗ್ಗೆ ಏನು ತಿಂದೆ ಪುಟ್ಟಿ? ಹೂವು ತಿಂದ ನೀನು? ಏನು ತಿಂದೆ? ನಮ್ಮಮ್ಮ ರೆಸ್ಟ್ ಮಾಡ್ತಾರೋ ಇಲ್ವೋ, ಈ ಅಕ್ಕ ಮಾತ್ರ ಮನ್ಗದೋಳು ಸಾಯಂಕಾಲ ತನಕ ಎದಳಲ್ಲ. ಯಾರೇ ಬೊಗುಳ್ಳಿ ರೋಡಲ್ಲಿ, ಯಾರೇ ಕಳ್ಳ ಬರಲಿ ಮನೆಗೆ, ಅವಳು ಪಾಳುಗಳು ನಿದ್ದೆ ಮಾಡ್ತಾ ಇರ್ತಾಳೆ ಗುರ್ಕಿ ಹೊರ್ಕೊಂಡು. ಅವ್ರ ಅಮ್ಮನ ಕಾಯೋದೇ ಆಯ್ತದಲ್ಲ. ಅಲ್ಲ, ನಾಯಿ ಮನೆ ಕಾಯಿಲಿ ಅಂತ ತರ್ತೀವಿ, ನಾವು ಇವಳನ್ನ ಕಾಯ್ಬೇಕು. ನೋಡಮ್ಮ, ನಾಯಿ ಅಂತೋಳೆ ನಿಮಗೆ ಬೈಯೋಳಿಗೆ ನಾಯಿನೇ ಹಂಗಂತೀಯ ಅಂತ. ರೀಸೆಂಟ್ ಆಗಿ ಒಂದು ORS ಇನ್ಸಿಡೆಂಟ್ ನಡೀತಲ್ಲ, ಅಲ್ಲಿ ತನಕ ನನ್ಗೆ ಗೊತ್ತೇ ಇರಲಿಲ್ಲ ದಟ್ ಅದು ಫೇಕ್ ORS ಆ್ಯಂಡ್ ಇದನ್ನ ತಗೋಬೇಕು ನಾವು ಅಂತ. ಇವಾಗ ಗೊತ್ತಾದ್ಮೇಲೆ ಲಾಸ್ಟ್ ಮೊನ್ನೆನೂ ಮಮ್ಮಿಗೆ ಇದನ್ನೇ ಕೊಟ್ಟೆ ಆ್ಯಂಡ್ ಅದನ್ನ ಡಿಸ್ಕಾರ್ಡೆಡ್ ಆ ORSನ. ಅದು ಹೆಂಗೆ ನಾವು ಎಷ್ಟು ಈಸಿಯಾಗಿ ನಂಬ್ಕೊಂಡು ಬಿಡ್ತೀವಲ್ವಾ. ಇವಾಗ ಡಾಕ್ಟರ್ ಹೇಳ್ತಾರೆ ORS ಅಂತ, ನಾವು ಹೋಗಿ ಮೆಡಿಕಲ್ ಸ್ಟೋರಲ್ಲಿ ಕೇಳ್ತೀವಿ. ನಮ್ಗೇನು ಗೊತ್ತಿರುತ್ತೆ ಇದೇ ORS ಅದೇ ORS ಅಂತ. ಸೊ ತಗೊಳ್ತಾ ಇದ್ವಿ. ಬಟ್ ದೆನ್ ಒನ್ಸ್ ಐ ಗಾಟ್ ಟು ನೋ ಆ ಡಾಕ್ಟರ್ ಲೇಡಿ ಎಷ್ಟು ಫೈಟ್ ಮಾಡಿದ್ದಾರೆ ಆ ORSನ ಬ್ಯಾನ್ ಮಾಡೋಕ್ಕೆ ಅಂತ. ವಿ ಕಂಪ್ಲೀಟ್ಲಿ ಶಿಫ್ಟೆಡ್ ಟು ದಿಸ್ ORS. ಇವಾಗ ಡೈರೆಕ್ಟಾಗಿ ಊಟ ಮಾಡೋ ಮನಸ್ಸಂತೂ ನನಗಿಲ್ಲ, ಹೊಟ್ಟೆ ಹಸಿತಾ ಇದೆ. ಸೊ ಕಾಫಿ ಕೂಡ ಕುಡ್ದಿಲ್ಲ. ಕಾಫಿ ಮಾಡಿಕೊಂಡು 1-2 ಸ್ಲೈಸ್ ಬ್ರೆಡ್ ತಿಂತೀನಿ. ಅದಾದಮೇಲೆ ಸ್ವಲ್ಪ ಹೊತ್ತು ಬಿಟ್ಕೊಂಡು ಊಟ ಮಾಡ್ತೀನಿ. ಇನ್ನು ವ್ಲಾಗ್ ಅಪ್ಲೋಡ್ ಮಾಡಿಲ್ಲ ಇವತ್ತು. ಆಲ್ರೆಡಿ 12 ಆಗೋಯ್ತು. ಫಸ್ಟ್ ಹೋಗಿ ವ್ಲಾಗ್ ಅಪ್ಲೋಡ್ ಮಾಡಿಬಿಟ್ಟು ಅದಾದಮೇಲೆ ಮಿಕ್ಕಿದ ಕೆಲಸ. ನನ್ನ ಕಣ್ಣು ನೋಡಿ ನಿದ್ದೆ ಇಲ್ಲದೆ ಚೈನೀಸ್ ಕಣ್ತಾರೆ ಹಿಂಗಾಗ್ಬಿಟ್ಟು. ಟೈಮ್ ಇವಾಗ ಆಲ್ಮೋಸ್ಟ್ 3 ಗಂಟೆ. ನಾವು ಊಟ ಮಾಡೋ ಮನಸ್ಸೇ ಇಲ್ಲ. ಯಾಕಂದರೆ ನಾನು ರಸಮ್ ತಿನ್ನಲ್ಲ. ಅದೇನೋ ನಂಗೆ ರಸಮ್ ಟೇಸ್ಟು ಇಷ್ಟ ಆಗಲ್ಲ, ನಂಗೆ ತಿನ್ನೋಕ್ಕೂ ಇಷ್ಟ ಆಗಲ್ಲ. ಅದು ಬಿಟ್ಟರೆ ನಮ್ಮಮ್ಮ ಮಾಡಿರೋ ತೊಕ್ಕು ತಿನ್ನಬೇಕು. ಅದನ್ನೇ ನೆನ್ನೆನೂ ತಿಂದೆ. ಬೇರೆ ಏನಾದ್ರು ಮಾಡ್ಕೊಳ್ಳೋ ಶಕ್ತಿನೂ ನನ್ನಲ್ಲಿಲ್ಲ ಇವಾಗ. ಬೇರೆ ವಿಧಿ ಇಲ್ಲದೆ ಅದನ್ನೇ ತಿನ್ನಬೇಕು. ಆ್ಯಂಡ್ ನಮ್ಮನೇಲಿ ಮಾಡ್ಕೊಡೋರು ಯಾರೂ ಗತಿ ಇಲ್ಲ. ನಮ್ಮಮ್ಮ ಹೇಳ್ತವ್ರದನ್ನು. ನಮ್ಮ ಮನೇಲಿ ಇದೊಂದು ಹುರುಳಿ ಹಪ್ಪಳ ಇತ್ತು. ಇದನ್ನು ಎಣ್ಣೆ ಹಾಕಿದ್ರೆ ಚೆನ್ನಾಗಿ ಬರಲ್ಲ ಅಂತ ನಮ್ಮಮ್ಮ ಲಿಟ್ರಲಿ ಬಿಸಾಕಿಟ್ಟಿದ್ರು. ಅದನ್ನು ನಾನು ಆ್ಯಕ್ಚುಲಿ ಸುಟ್ಕೊಂಡೆ, ಸುಡ್ತಾ ಅರ್ಧ ತಿನ್ಬಿಟ್ಟೆ. ಸೊ ಸ್ಟವಲ್ಲಿ ನಮಗೆ ಸುಟ್ಕೊಂಡೆ. ಬಿಕಾಸ್ ನಂಚಿಕೆಗೆ ಏನೂ ಇಲ್ಲ. ನಾನು ಈ ಹೆಲ್ದಿ ಈಟಿಂಗ್ ಅನೇ ಬರ್ದಲ್ಲಿ ನಾನು ಯಾವ ಚಕ್ಲಿ ನಿಪ್ಪಟ್ಟು ಆ ಚೋಚೋ ಗೀಚೋ ಏನು ತಂದಿಟ್ಕೊಳ್ಳಲ್ಲ ಮನೇಲಿ. ಮುಂಚೆ ಎಷ್ಟು ಚಿಪ್ಸ್ ತಿಂತಾರೆ ಗೊತ್ತಾ, ಬ್ಯಾಗಲ್ಲಿ ಹುಡುಕಿದ್ರೆ ಚಿಪ್ಸು ಚಾಕ್ಲೇಟ್ಸು ಏನು ಬೇಕೆಲ್ಲ ಸಿಗ್ತಾಯಿತ್ತು. ಬಟ್ ಇವಾಗ ನನ್ನ ಹಣೆ ಬರೋಕ್ಕೆ ನಾನು ನೋಡ್ಕೋಬೇಕು ಮೆಟ್ನಲ್ಲಿ. ತಿನ್ಬೇಕನ್ನುವಾಗ ಏನೂ ಸಿಕ್ಕಲ್ಲ ಅಲ್ಲಿ. ಆ್ಯಂಡ್ ಆಲ್ಸೋ ಇವತ್ತು ಸಂಡೇ ಆಗಿರೋದ್ರಿಂದ ಎಲ್ಲರ ಮನೇಲೂ ಚೀಚಿ ಮಾಡ್ತವ್ರೆ ಗುರು. ಎಲ್ಲರ ಮನೇಲೂ ಚೀಚಿ ಮಾಡ್ತವ್ರೆ. ಇವಾಗ ನೋಡಿದ್ರೆ ಯಾರೋ ಕಬಾಬ್ ಬೇಯಿಸ್ತವ್ರೆ, ಬೆಳಗ್ಗೆ ನೋಡಿದ್ರೆ ಯಾರೋ ಮಟನ್ ಸಾರು ಮಾಡ್ತಾಯಿದ್ರು. ನಾವು ತಿಂದೇ ಇರುವಾಗಲೇ ಎಲ್ಲರೂ ತಿನ್ಬೇಕಾ? ನಾವು ತಿಂತಾ ಇಲ್ಲ ಅನ್ನೋದಕ್ಕಾದ್ರೂ ತಿಂದೇ ಇರ್ಬೋದು ತಾನೆ. ಏನು ಮಾಡ್ತೀರಾ? ಹಂಗಂತೂ ಇನ್ನು ಇನ್ಸ್ಟಾಗ್ರಾಮಲ್ಲಿ ಎಲ್ಲ ಕಡೆ ಬರೀ ಇದೇ ಬರ್ತಾ ಇದೆ. ಗೊತ್ತಿಲ್ಲ, ಫ್ರಸ್ಟ್ರೇಷನ್ ಆಗ್ತಿದೆ ನನಗೆ. ಫ್ರಸ್ಟ್ರೇಷನ್. ಇವಾಗ ನಾನು ಅನ್ನಕ್ಕೆ ಈ ಕಡೆ ಪುಳಿಯೋಗರೆ ಗೊಜ್ಜಿದೆ, ಈ ಕಡೆ ನಮ್ಮಮ್ಮ ಮಾಡಿರೋ ತೊಕ್ಕಿದೆ. ಎರಡರಲ್ಲೂ ಒಂದು ಸ್ವಲ್ಪ ತಿನ್ನೋಣ ಅಂತ ಅಂದ್ಕೊಂಡೆ. ಹೋಗಿ ತಿನ್ಬಿಟ್ಟು ಅನ್ಕೋತೀನಿ. ಬಿಕಾಸ್ ಐ ಆಮ್ ಡೈಯಿಂಗ್. ಟೈಮ್ ಇವಾಗ ಆಲ್ಮೋಸ್ಟ್ 4 o'clock ಸಮಥಿಂಗ್. ಟೆರಿಬಲ್ ಹೊಟ್ಟೆ ನೋವಿದೆ ನನಗೆ. ಅದಕ್ಕೆ ಅಟ್ಲೀಸ್ಟ್ ಒಂದು ಸ್ವಲ್ಪ ಹಾಟ್ ಬ್ಯಾಗ್ ಮಾಡ್ಕೊಳ್ಳೋಣ ಅಂತ ಬಂದೆ. ವಿ ಹ್ಯಾವ್ ದಿಸ್ ಎಟ್ ಹೋಮ್. ಅದು ಇದು ನೀರು ಹಾಕಿದ್ಮೇಲೆ ಇದು ಫುಲ್ ಬ್ಲೋ ಅಪ್ ಆಗುತ್ತೆ. ಅದನ್ನು ನಾವು ಹೊಟ್ಟೆ ಮೇಲೆ ಇಟ್ಕೋಬೋದು. ಸೊ ದಟ್ ಪೇಯ್ನ್ ಒಂದು ಸ್ವಲ್ಪ ರಿಲೀಫ್ ಆಗುತ್ತೆ. ಇದನ್ನು ನಾನು ಆ್ಯಕ್ಚುಲಿ ಗುಬ್ಬಿಗೆ ಅಂತ ತೊಗೊಂಡಿದ್ದು. ಅವಳ ಕಾಲು ನೋವು ಇದ್ದಾಗ ಅವಳಿಗೆ ಹಾಟ್ ಬ್ಯಾಗ್ ಕೊಡೋಕ್ಕೆ ಅಂತ. ನೋಡಿ ಆಗ್ತಾ ಹಿಂಗೆ ಅವ್ರಿಗೆ ಉಟ್ಕೊಂಡ್ಬಿಡುತ್ತೆ.
ಸೊ ಅವಳಿಗೆ ಕಾಲಿಗೆ ಒಂದು ಸ್ವಲ್ಪ ಶಾಖ ಕೊಡೋಕ್ಕೆ ಅಂತ ತೊಗೊಂಡಿದ್ದು. ದೆನ್ ಐ ಸ್ಟಾರ್ಟೆಡ್ ಯೂಸಿಂಗ್ ಇಟ್. ಇಟ್ ಡಸ್ ಗಿವ್ ಅ ಲಾಡ್ ಆಫ್ ರಿಲೀಫ್. ತುಂಬ ಬಿಸಿ ಇರುತ್ತೆ, ನೋಡೋಕ್ಕೆ ಕಾಣಿಸಲ್ಲ ದಟ್ ಬಿಸಿ ಇರ್ಬೋದು ಅಂತ, ಬಟ್ ಸಿಕ್ಕಾಪಟ್ಟೆ ಬಿಸಿ ಇರುತ್ತೆ. ಓಕೆ ದಿಸ್ ಆ್ಯಂಡ್ ಸ್ಲೀಪ್ ಆಫ್ ಇವಾಗ. ಆಲ್ಸೋ ಇಲ್ಲಿ ಲೈಟ್ ಸ್ವಲ್ಪ ಕಮ್ಮಿ ಅಡ್ಜಸ್ಟ್ ಮಾಡ್ಕೊಳ್ಳಿ. ಒಂದು ಟಾರ್ಚ್, ನಾಟ್ ಬ್ಯಾಡ್. ಒನ್ ಮೋರ್ ಥಿಂಗ್, ರೀಸೆಂಟ್ಲಿ ನಾನು ಅಭ್ಯಾಸ ಮಾಡ್ಕೊಂಡಿರೋದು ಏನಂದರೆ ಟು ಈಟ್ ಡಾರ್ಕ್ ಚಾಕ್ಲೇಟ್. ಆ್ಯಕ್ಚುಲಿ 70 to 90% ತಿಂದರೆ ಒಳ್ಳೆಯದು, ಬಟ್ ವಾಸ್ ನಾಟ್ ಅ ಡಾರ್ಕ್ ಚಾಕ್ಲೇಟ್ ಪರ್ಸನ್. ಸೊ ನಾನು ಸ್ಟಾರ್ಟ್ ಮಾಡಿದ್ದು 50% ಬಾರ್ನ್ವಿಲ್ ಅವ್ರದ್ದು. ಆ್ಯಕ್ಚುಲಿ ಚೆನ್ನಾಗಿ ಟೇಸ್ಟ್ ಮಾಡುತ್ತೆ. ಆ್ಯಂಡ್ ಆಲ್ಸೋ ಇದು ರಿಚ್ ಇನ್ ಆ್ಯಂಟಿ ಆಕ್ಸಿಡೆಂಟ್ಸ್, ಪೀರಿಯಡ್ಸ್ ಕ್ರಾಂಪ್ಸ್ನ ಕಮ್ಮಿ ಮಾಡುತ್ತೆ. ಆ್ಯಂಡ್ ಶುಗರ್ ಕ್ರ್ಯಾಶ್ ಆಗದಿರ ನಮ್ಮ ಎನರ್ಜಿನ ಸ್ವಲ್ಪ ಅಪ್ಲಿಫ್ಟ್ ಮಾಡುತ್ತೆ. ಆ್ಯಂಡ್ ದೆನ್ ಐರನ್ ಲೆವೆಲ್ಸ್ನ ಒಂದು ಸ್ವಲ್ಪ ಮ್ಯಾನೇಜ್ ಮಾಡುತ್ತೆ, ಬಿಕಾಸ್ ವಿ ಲೂಸ್ ಲಾಡ್ ಆಫ್ ಬ್ಲಡ್ ಅಲ್ವಾ ಈ ಟೈಮಲ್ಲಿ. ಅಗೇನ್ 50% ಡಾರ್ಕ್ ಚಾಕ್ಲೇಟಲ್ಲಿ ಒಂದು ಸ್ವಲ್ಪ ಕಮ್ಮಿ ಆಗುತ್ತೆ, ಬಟ್ ನೆಕ್ಸ್ಟ್ ಟೈಮಿಂದ ಐ ಶುಡ್ ಟ್ರೈ ಈಟಿಂಗ್ 70%. ತುಂಬ ಕಹಿ ಇರುತ್ತೆ. 50% is still fine, I can manage, but 70% is too much. ಆ್ಯಂಡ್ ಆಲ್ಸೋ 1 or 2 bars ತಿನ್ನಬೇಕು ಅಂತ ಆಯಿತಾ ಒಂದು ದಿನದಲ್ಲಿ ಯೂಶ್ವಲಿ ಎಲ್ಲರೂ ಹೇಳೋದು. ಬಟ್ ನಾನು ಒನ್ಸ್ ಐ ಸ್ಟಾರ್ಟ್ ಈಟಿಂಗ್ ಚಾಕ್ಲೇಟ್ಸ್ ನೋ ಐ ಕಾಂಟ್ ಸ್ಟಾಪ್ ಇಟ್. ಇವಾಗ ನಾನು ಸ್ಟಾರ್ಟ್ ಮಾಡೋದ್ರಿಂದ ಇದು ಫುಲ್ ನಾನು ಕಂಪ್ಲೀಟ್ ಮಾಡಿಬಿಡಿದೆ. ಆ ಥರ ಒಂದು ಲವ್ಲಿ ರಿಲೇಷನ್ಶಿಪ್ ಐ ಆ್ಯಂಡ್ ಚಾಕ್ಲೇಟ್ ಹ್ಯಾವ್. ಟೇಸ್ಟ್ ಗುಡ್. ಡಾರ್ಕ್ ಏನಂತಾರೆ, ಡಾರ್ಕ್ ಚಾಕ್ಲೇಟ್ದು ಫ್ಲೇವರ್ ಇರುತ್ತೆ. ಆ್ಯಂಡ್ ತಿನ್ನಬೇಕಾದ್ರೆ ಕಹಿ ಅನಿಸುತ್ತೆ, ಬಟ್ ತಿಂದೆಲ್ಲ ಆದಮೇಲೆ ವೆನ್ ಇಟ್ ಈಸ್ ಜಸ್ಟ್ ಡಿಸಾಲ್ವಿಂಗ್ ಅನ್ನುವಾಗ ಒಂದೊಳ್ಳೆ ಬಿಟರ್ ಸ್ವೀಟ್ ಟೇಸ್ಟ್ ಕೊಡುತ್ತೆ, ವಿಚ್ ಐ ಲೈಕ್. ಇಂಗ್ರೀಡಿಯೆಂಟ್ಸ್ ಏನೇನಿರುತ್ತೆ ಗೊತ್ತಾ? ಶುಗರ್ ಇದೆ, ಸೊ ಇಟ್ ಇಸ್ ನಾಟ್ 100% ಕ್ಲೀನ್ ಇಂಗ್ರೀಡಿಯೆಂಟ್ಸ್. ಶುಗರ್ ಇದೆ, ಕೋಕೋ ಬಟರ್ ಇದೆ, ಕೋಕೋ ಸಾಲಿಡ್ಸ್ ಇದೆ, ಮಿಲ್ಕ್ ಸಾಲಿಡ್ಸ್ ಇದೆ, ಎಮಲ್ಸಿಫೈಯರ್ಸ್ ಇದೆ, ನ್ಯಾಚುರಲ್ ಐಡೆಂಟಿಕಲ್ ಫ್ಲೇವರ್ ಸಬ್ಸ್ಟೆನ್ಸಸ್ ಇದೆ. ನಾಟ್ ಬ್ಯಾಡ್. ಐ ಲೈಕ್ ಇಟ್, ಐ ಲೈಕ್ ದ ಟೇಸ್ಟ್. ಸೊ ಒಂದು ಸ್ವಲ್ಪ ರಿಲೀಫ್ ಅನಿಸುತ್ತೆ ತಿಂದ್ಬಿಟ್ಟು. ದೇರ್ ಆರ್ ಲಾಡ್ ಆಫ್ ಶೋಸ್ ದಟ್ ಹ್ಯಾಸ್ ರಿಲೀಸ್ಡ್ ಆಯಿತಾ ಈ ವಾರ ನೆಟ್ಫ್ಲಿಕ್ಸಲ್ಲಿ. ಮೋಸ್ಟ್ಲಿ ಕೆ ಡ್ರಾಮಾಸ್ ಆಗಿರ್ಬೋದು ಆ್ಯಂಡ್ ಮೂವೀಸ್ ಆಗಿರ್ಬೋದು, ತುಂಬ ಶೋಸ್ ರಿಲೀಸ್ ಆಗಿದೆ. ಒಂದು ಮೂವಿ ಹೆಸರಿದೆ, ಇಟ್ ಈಸ್ ಅ ಮಲಯಾಳಂ ಮೂವಿ, ಡೈಸ್ ಇರೆ ಅಂತ, ಹಾರರ್ ಮೂವಿ ಅದು. ಸೊ ಅದನ್ನು ರಾತ್ರಿ ನೋಡಿದೆ ನಾನು. ಇಟ್ ವಾಸ್ ನಾಟ್ ವೆರಿ ಹಾರರ್, ಬಟ್ ಓಕೆ ಇಟ್ ಸ್ಟೋರಿ ಡಿಡ್ ನಾಟ್ ಮೇಕ್ ಎನಿ ಸೆನ್ಸ್, ಬಟ್ ಚೆನ್ನಾಗಿತ್ತು ನೋಡೋಕ್ಕೆ. ಆ್ಯಂಡ್ ದೆನ್ ಕೆ ಡ್ರಾಮಾ ಇವತ್ತು ಎಷ್ಟೊಂದು ರಿಲೀಸ್ ಆಗಿದೆ. ನಾನು ಡೂಮ್ ಸ್ಕ್ರೋಲಿಂಗ್ಗೆ ಅಡಿಕ್ಟ್ ಆಗಿಬಿಟ್ಟು ನಾನು ಯಾವುದೂ ಶೋಸೇ ನೋಡ್ತಾ ಇಲ್ಲ ಗುರು. ಸರಿಯಾಗಿ ಏನಾದರೂ ಮಾಡಬೇಕಾದ್ರೆ ವೇರ್ ಐ ಡೋಂಟ್ ಹ್ಯಾವ್ ಟು ಗಿವ್ 100% ಅಟೆನ್ಷನ್ ಅನ್ಬೇಕಂದ್ರೆ ಐ ವಾಚ್ ಫ್ರೆಂಡ್ಸ್. ಅದು ಬಿಟ್ಟರೆ ನಾನು ಯಾವುದೂ ಕೆ ಡ್ರಾಮಾಸೇ ನೋಡ್ತಾಯಿಲ್ಲ. ನಾನು ಯಾವಾಗಲೂ ಕೆ ಡ್ರಾಮಾಸ್ ನೋಡುವೆ, ಬಟ್ ಇವಾಗ ನಾನು ಇನ್ಸ್ಟಾಗ್ರಾಮ್ಗೆ ತುಂಬ ಅಡಿಕ್ಟ್ ಆಗಿಬಿಟ್ಟಿದ್ದೀನಿ. ಆ್ಯಂಡ್ ಆಲ್ಸೋ ನಾನು ಎಕ್ಸಿಸ್ಟೇ ಆಗಲ್ವೇನೋ ಅನ್ನೋ ಥರ ನಾನು ರೀಲ್ಸ್ ಅಪ್ಲೋಡ್ ಮಾಡೋದೇ ನಿಲ್ಲಿಸ್ಬಿಟ್ಟಿದ್ದೀನಿ ಇನ್ಸ್ಟಾಗ್ರಾಮಲ್ಲಿ. ಸ್ಟೋರಿ ಅಲ್ಲೊಂದು ಇಲ್ಲೊಂದು ಅಪ್ಲೋಡ್ ಮಾಡ್ತೀನಿ ಅಷ್ಟೇ. ಸೊ ಮಂತ್ರಾಲಯ ಹೋಗಿದ್ದು ಪಾರ್ಟ್ 2 ಇವತ್ತು ಅಪ್ಲೋಡ್ ಮಾಡ್ತೀನಿ. ಆ್ಯಂಡ್ ದೆನ್ ನೋಡಬೇಕು ನಾಳೆಯಿಂದ ಇಫ್ ಐ ಕ್ಯಾನ್ ಸ್ಟಾರ್ಟ್ ಮೇಕಿಂಗ್ ಕಂಟೆಂಟ್. ಒಂದು ಏನಾದರೂ ಈ ಥರ ಘಟನೆಗಳು ಮನೇಲಿ ನಡೆದಾಗ ಎಷ್ಟು ಸ್ಕ್ರೂ ಅಪ್ ಮಾಡುತ್ತೆ ನಮ್ಮ ಎವ್ರಿ ಡೇ ಲೈಫ್ನ. ಅದು ನನಗೆ ಮೇನ್ಲಿ ನನಗೆ ಎಲ್ಲ ಚೆನ್ನಾಗಿದೆ, ಐ ಕ್ಯಾನ್ ಕಾನ್ಸಂಟ್ರೇಟ್ ಎವ್ರಿವೇರ್, ಅದರ್ವೈಸ್ ಐ ವಿಲ್ ಜಸ್ಟ್ ಗಿವ್ ಅಪ್ ಈಸಿಲಿ. ಸೊ ಐ ಡೂ ದ ಟೈಮ್. ಆ್ಯಂಡ್ ಆಲ್ಸೋ ಅದನ್ನೇ ಮಾಡ್ತೀನಿ ಇವಾಗ. ಒಳ್ಳೆ ಕೆ ಡ್ರಾಮಾ ನೋಡ್ತೀನಿ, ಮಲ್ಕೋತೀನಿ, ರೀಲ್ ಎಡಿಟ್ ಮಾಡಾಕ್ತೀನಿ, ಮತ್ತು ನಾನು ನಿಮ್ಗೆ ಸಂಜೆ ಸಿಗ್ತೀನಿ ಟೀ ಕುಡಿಯೋಕ್ಕೆ, ಉಪ್ಪಿಟ್ಟು ಮಾಡೋಕ್ಕೆ. ಓಕೆ ಗೈಸ್, ನಿನ್ನೆ ಐ ಲಿಟ್ರಲಿ ಫಾರ್ಗಾಟ್ ಟು ಎಂಡ್ ದ ವ್ಲಾಗ್. ಇನ್ನೇನು ನನಗೆ ಊಟ ಮಾಡೋ ಮನಸ್ಸಿರಲಿಲ್ಲ. ಐ ವಾಸ್ ಅಬೌಟ್ ಟು ಸ್ಲೀಪ್. ಅಷ್ಟರಲ್ಲಿ ನಮ್ಮ ಆಂಟಿ ಬಂದಿದ್ದರು, ಉಷಾಕ. ಆಲ್ ಆಫ್ ಎ ಸಡನ್ ವಿತ್ ನೋ ಇನ್ಫಾರ್ಮೇಷನ್ ಅವ್ರು ಬಂದರು. ನನಗೆ ಅಡುಗೆ ಮಾಡೋ ಶಕ್ತಿನೂ ಇರಲಿಲ್ಲ. ಹೋಟೆಲಿಂದ ಸಾಂಬಾರು ಆರ್ಡ್ರ್ ಮಾಡಿ ಅದಾದಮೇಲೆ ಅನ್ನ ಮಾಡಿಕೊಂಡು ತಿಂದ್ಬಿಟ್ಟು ಮನ್ಕೊಂಡ್ಬಿಟ್ವಿ. ಬಿಕಾಸ್ ಐ ವಾಸ್ ಸೋ ಟಯರ್ಡ್ ಆ್ಯಂಡ್ ನನಗೆ ಆಗ್ತಾನೆ ಇರಲಿಲ್ಲ ಅದಕ್ಕೆ. ಆ್ಯಂಡ್ ಹಾಗೆ ವ್ಲಾಗ್ ಏನು ಮಾಡೋದು ಮರ್ತೋದೆ. ಐ ಥಾಟ್ ಐ ಆಮ್ ಫೀಲಿಂಗ್ ಅ ಲಾಡ್ ಬೆಟರ್ ಇವತ್ತು. ಅದೇ ಹಾಗೆ ಇವತ್ತಿನ ಬ್ಲಾಗ್ ಕೂಡ ಎಂಡ್ ಮಾಡೋಣ ಅಂತ ಅಂದ್ಕೊಂಡೆ. ಸೊ ಯಾ, ದಟ್ಸ್ ಇಟ್ ಫಾರ್ ಟುಡೇಸ್ ವ್ಲಾಗ್. ಥ್ಯಾಂಕ್ ಯು ಸೊ ಮಚ್ ಇಲ್ಲಿ ತನಕ ನೋಡಿದ್ದಕ್ಕೆ. ನೆಕ್ಸ್ಟ್ ವ್ಲಾಗಲ್ಲಿ ನೀವು ಎಲ್ಲರೂ ನನ್ನ ಲಾಸ್ಟ್ ಸ್ಕಿನ್ ಕೇರ್ ವೀಡಿಯೋದಲ್ಲಿ ಯು ಆಸ್ಟ್ ಮೀ ಡಾರ್ಕ್ ಸ್ಪಾಟ್ಸ್ಗೆ ಹೋಗೋಕ್ಕೆ ಯಾವುದಾದ್ರೂ ಒಂದು ರೆಮಿಡಿ ಹೇಳಿ ಬಿಂದು ಅಂತ. ಸೊ ಒಂದು ಒಳ್ಳೆ ಸಿಂಪಲಾಗಿರೋ ರೆಮಿಡಿ ಹೇಳ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ ನೋಡಿ, ಓಕೆನಾ? ಮತ್ತೆ ಸಿಗೋಣ ಇನ್ನೊಂದು ಎಕ್ಸೈಟಿಂಗ್ ವ್ಲಾಗ್ನಲ್ಲಿ ವಿಚ್ ಇಸ್ ಟುಮಾರೋ. ಅಲ್ಲಿ ತನಕ ಟೇಕ್ ಕೇರ್ ಆ್ಯಂಡ್ ಬೈ.